ಮಕ್ಕಳೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಪಾಠ 9 ಮೂರು ಕಲ್ಲುಗಳು ಈ ಗದ್ಯ ಪಾಠವನ್ನ ನಾವು ಅಧ್ಯಯನವನ್ನ ಮಾಡೋಣ. ಪಾಠ ಪೂರ್ವ ಚಟುವಟಿಕೆ. ಈ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿಯಿರಿ. ನಿಮ್ಗೆ ಕೆಲವೊಂದಿಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ಚಿತ್ರಗಳ ಬಗ್ಗೆ ನೀವೇನ್ ಮಾಡ್ಬೇಕು, ಮಾಹಿತಿಯನ್ನ ತಿಳ್ಕೊಳ್ಬೇಕು ಮಕ್ಕಳೇ. ಮಕ್ಕಳ ಚಿತ್ರವನ್ನ ಗಮನಿಸ್ತಾ ಇದ್ದೀರಾ? ಇದು ಯಾವ ಚಿತ್ರ? ಈ ಚಿತ್ರವನ್ನ ನೀವು ಎಲ್ಲಿ ನೋಡಿದ್ದೀರಾ? ನೆನಪಿಸ್ಕೊಳ್ಳಿ, ಈ ಚಿತ್ರವನ್ನ ಎಲ್ಲಿ ನೋಡಿದ್ದೀರಾ ನೀವು? ಎಸ್ ಮಕ್ಕಳ, ಇದಕ್ಕೆ ಏನಂತ ಹೇಳ್ತೀವಿ ನಾವು? ನಟರಾಜನ ಮೂರ್ತಿ. ಹೌದಾ? ಈ ಚಿತ್ರ ಯಾವುದು? ನಟರಾಜನ ಮೂರ್ತಿ. ಇದಕ್ಕೆ ಶಿವ ತಾಂಡವ ನೃತ್ಯ ಮಾಡುವಂತಹ ಮೂರ್ತಿ ಅಂತನೂ ನಾವು ಹೇಳ್ತೀವಿ ಮಕ್ಕಳೇ. ನೆಕ್ಸ್ಟ್, ಇದ್ಯಾವ ಚಿತ್ರ? ಇದನ್ನ ಎಲ್ಲಿ ನೋಡಿದ್ದೀರಾ ಮಕ್ಕಳೇ ನೀವು? ಎಲ್ಲೂ ನೋಡಿಲ್ವಾ? ನೆನ್ಪಿಸ್ಕೋಬೇಕು. ನೋಡಿರ್ತೀರಾ, ಮೂವೀಸ್ ಅಲ್ಲಿ ನೋಡಿರ್ತೀರಾ, ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ತೀರಾ, ಹೌದಾ? ನಿಮ್ ಪುಸ್ತಕದಲ್ಲಿ ನೋಡಿರ್ತೀರಾ. ನೆನ್ಪು ಮಾಡ್ಕೋಬೇಕು ಮಕ್ಕಳೇ ನೀವು. ಇದು ಯಾವ ಚಿತ್ರ ಅಂದ್ರೆ ಸೈಂಟ್ ಫಿಲೋಮಿನಾ ಕ್ಯಾಥೋಲಿಕ್ ಕ್ಯಾಥೆಡ್ರಲ್ ಚರ್ಚ್. ಹೌದಾ? ಇದು ಚರ್ಚಿನ ಒಂದು ಚಿತ್ರ. ಏನ್ ಹೆಸರಂದ್ರೆ ಸೈಂಟ್ ಫಿಲೋಮಿನಾ ಕ್ಯಾಥೆಡ್ರಲ್ ಚರ್ಚ್. ಇದು ಮೈಸೂರಿನಲ್ಲಿದೆ. ಹೌದಾ? ಇದು ಏಷ್ಯಾದಲ್ಲೇ ಅತಿ ಎತ್ತರವಾದ ಚರ್ಚುಗಳಲ್ಲಿ ಇದು ಒಂದಾಗಿದೆ. ಇನ್ನೊಂದ್ಸಲ ಹೇಳ್ತೀನಿ ಮಕ್ಕಳೇ, ಹೆಸರನ್ನ ನೆನಪಿಟ್ಕೋಬೇಕು ನೀವು. ಸೈಂಟ್ ಫಿಲೋಮಿನಾ ಕ್ಯಾಥೆಡ್ರಲ್ ಚರ್ಚ್, ಮೈಸೂರು. ಮಕ್ಕಳು, ಈ ಚಿತ್ರವನ್ನ ಗಮನಿಸ್ತಾ ಇದ್ದೀರಾ? ಯಾವ್ದು ಈ ಚಿತ್ರ? ಎಲ್ಲಿ ನೋಡಿದ್ದೀರಾ ಈ ಚಿತ್ರವನ್ನ? ನೆನಪು ಮಾಡ್ಕೋಬೇಕು ನೀವು. ಇದನ್ನ ಏನ್ ಹೇಳ್ತೀವಿ ಅಂದ್ರೆ ಸಾವಿರ ಕಂಬದ ಬಸದಿ ಅಂತ ನಾವು ಹೇಳ್ತೀನಿ. ಈ ಒಂದು ದೇವಸ್ಥಾನದಲ್ಲಿ ಸಾವಿರ ಕಂಬದ ಬಸದಿ ಅನ್ನುವಂತಹ ಒಂದು ದೇವಸ್ಥಾನವನ್ನ ನಾವು ನೋಡ್ತೀವಿ ಮಕ್ಕಳೇ. ಇದು ಜೈನ ದೇವಾಲಯ. ನಂತರ ಕರ್ನಾಟಕದ ಮೂಡಬಿದಿರೆಯಲ್ಲಿ ಈ ಸಾವಿರ ಕಂಬದ ದೇವಾಲಯವನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಈ ಬಸದಿಯನ್ನ ನಾವು ಮೂಡಬಿದಿರೆಯಲ್ಲಿ ನೋಡ್ತೀವಿ. ನಂತರ 1,000 ಸ್ತಂಭಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲೆಲ್ಲ ನೋಡ್ತಾ ಇದ್ದೀರಾ ನೀವು, ಹೌದಾ? ಸ್ತಂಭಗಳನ್ನ ನೋಡ್ತಾ ಇದ್ದೀರಾ, ಹೌದಾ? ಎಷ್ಟು ಸ್ತಂಭಗಳಿವೆ ಇಲ್ಲಿ? 1,000 ಸ್ತಂಭಗಳಿವೆ. ಎಲ್ಲಿ ಕಂಡು ಬರುತ್ತಿದ್ದು? ಕರ್ನಾಟಕದ ಮೂಡಬಿದಿರೆಯಲ್ಲಿ ಕಂಡು ಬರುತ್ತದೆ. ಏನ್ ಹೆಸರಿದ್ದು? ಸಾವಿರ ಕಂಬದ ಬಸದಿ ಅಥವಾ ಬಸದಿ ಅಂತ ನಾವು ಹೇಳ್ತೀವಿ. ಇದು ಯಾವ ದೇವಾಲಯ ಅಂದ್ರೆ ಇದು ಜೈನ ದೇವಾಲಯ. ನಂತರ ಈ ದೇವಸ್ಥಾನವು ಚಂದ್ರನಾಥ್ ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ. ಹೌದಾ? ಈ ಸಾವಿರ ಕಂಬದ ಬಸದಿ ಇರತಕ್ಕಂತ ಒಂದು ದೇವಾಲಯವನ್ನ ಚಂದ್ರನಾಥ್ ದೇವಸ್ಥಾನ ಅಂತನೂ ನಾವೇನ್ ಮಾಡ್ತೀವಿ, ಕರಿತಾ ಇದ್ದೀವಿ ಮಕ್ಕಳೇ. ನೆಕ್ಸ್ಟ್, ಇದ್ಯಾವ ಚಿತ್ರ? ತುಂಬಾ ಕಡೆ ಅಂದ್ರೆ ನೀವು ತುಂಬಾ ಸಲ ಈ ಒಂದು ಸ್ಥಳಕ್ಕೆ ನೀವೇನ್ ಮಾಡ್ತೀರಿ, ಟ್ರಿಪ್ಗೆ ಹೋಗಿರ್ತೀರಾ. ನೀವು ಎಲ್ಲಿ ನೋಡಿದ್ದೀರಾ ಈ ಚಿತ್ರವನ್ನ? ಗಮನಿಸ್ಬೇಕು. ಚಿತ್ರದಲ್ಲಿ ಕಲ್ಲುಗಳೇ ಕಾಣಿಸ್ತಾ ಇದೆ ಅಲ್ವಾ? ಯಾವ್ದಿದು ಚಿತ್ರ? ಎಲ್ಲಿ ನೋಡ್ತಾ ಇದ್ದೀರಾ ಈ ಚಿತ್ರವನ್ನ? ಎಸ್, ವೆರಿ ಗುಡ್. ಈ ಚಿತ್ರ ಇರೋದು ಪಟ್ಟದಕಲ್ಲು. ಹೌದಾ? ಪಟ್ಟದಕಲ್ಲಿನಲ್ಲಿ ಈಗ ಕೊಟ್ಟಿರ್ತಕ್ಕಂಥ ಚಿತ್ರವನ್ನ ನಾವು ನೋಡ್ತೀವಿ. ಇದ್ರ ಬಗ್ಗೆ ಮಾಹಿತಿ ಹೇಳ್ಬೇಕಾದ್ರೆ ಕರ್ನಾಟಕದ ರಾಜ್ಯದಲ್ಲಿದೆ. ಹೌದಾ? ಈ ಒಂದು ಚಿತ್ರ ಕರ್ನಾಟಕದ ರಾಜ್ಯದಲ್ಲಿ ಕಂಡು ಬರುತ್ತೆ, ಪಟ್ಟದಕಲ್ಲಿನಲ್ಲಿ. ನಂತರ ಇಲ್ಲಿನ ಶಿಲ್ಪಕಲೆಯ ವಿಶಿಷ್ಟತೆ ಏನಂದ್ರೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಹಾಗೂ ಉತ್ತರ ಭಾರತದ ಆರ್ಯ ಶೈಲಿ ಎರಡನ್ನ ಇಲ್ಲಿ ಕಾಣಬಹುದು. ಹೌದಾ? ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ದ್ರಾವಿಡ ಶೈಲಿ ಹಾಗೂ ಉತ್ತರ ಭಾರತದಲ್ಲಿರ್ತಕ್ಕಂಥ ಆರ್ಯ ಶೈಲಿ ಎರಡನ್ನೂ ಕೂಡಿಸಿ ಇಲ್ಲಿ ಏನ್ ಮಾಡಿದ್ದಾರೆ, ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ 9 ಮುಖ್ಯ ದೇವಾಲಯಗಳು ಮತ್ತು ಒಂದು ಜೈನ ಬಸದಿ ನಾವೇನ್ ಮಾಡ್ತೀವಿ, ಪಟ್ಟದಕಲ್ಲಿನಲ್ಲಿ ನೋಡ್ತೀವಿ ಮಕ್ಕಳೇ. ಹೌದಾ? ಈ ಎಲ್ಲ ಮಾಹಿತಿಯನ್ನ ನೀವೇನ್ ಮಾಡ್ಬೇಕು, ನಿಮ್ಮ ಪುಸ್ತಕದಲ್ಲಿ ನಿಧಾನವಾಗಿ ಅಕ್ಷರಗಳನ್ನ ದುಂಡಾಗಿ ಬರಿಬೇಕು ಮಕ್ಕಳೇ. ಮುಂದಿನ ಚಿತ್ರವನ್ನ ನೋಡೋಣ. ಎಸ್ ಮಾ, ಇದ್ಯಾವ ಚಿತ್ರ? ತುಂಬಾ ಸಲ ಈ ರಥವನ್ನ ನೀವು ನೋಡಿರ್ತೀರಾ. ಈ ಒಂದು ಕಲ್ಲಿನ ರಥ ಎಲ್ಲಿದೆ? ಯಾವ ಒಂದು ಸ್ಥಳದಲ್ಲಿದೆ? ಎಸ್, ವೆರಿ ಗುಡ್ ಮಕ್ಕಳ. ಇದು ಎಲ್ಲಿದೆ?
ಇದು ಹಂಪಿಯಲ್ಲಿದೆ. ಇದಕ್ಕೆ ನಾವು ಕಲ್ಲಿನ ರಥ ಅಂತ ಹೇಳ್ತೀವಿ, ಅಥವಾ ಹಂಪಿಯ ರಥ, ಅಥವಾ ಹಂಪಿಯಲ್ಲಿರ್ತಕ್ಕಂಥ ಕಲ್ಲಿನ ರಥ ಅಂತ ನಾವು ಹೇಳ್ತೀವಿ. ಇದು ಹಂಪೆಯ ದೇವಾಲಯದ ಮುಂದೆ ಇರುವ ವಿಶ್ವ ಪ್ರಸಿದ್ಧ ಕಲ್ಲಿನ ರಥ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಹೌದಾ? ಇದು ವಿಶ್ವದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಕಲ್ಲಿನ ರಥ, ಹೌದಾ? ಚಕ್ರವನ್ನ ನೋಡ್ತಾ ಇದ್ದೀರಾ, ಮುಂದ್ಗಡೆ ಏನ್ ಮಾಡ್ತಾ ಇದ್ದೀರಾ, ಆನೆಯನ್ನ ನೋಡ್ತಾ ಇದ್ದೀರಾ. ನೋಡಿದ್ರೆ ಈ ಚಿತ್ರ ಏನ್ ಮಾಡುತ್ತೆ, ನಮ್ಗೆ ರಥ ಅನ್ನೋ ತರ ಏನ್ ಮಾಡ್ತಾ ಇದೆ, ಕಾಣಿಸ್ತಾ ಇದೆ ಮಕ್ಕಳೇ. ಇದಕ್ಕೆ ವಿಶ್ವ ಪ್ರಸಿದ್ಧ ಕಲ್ಲಿನ ರಥ ಅಂತ ನಾವು ಹೇಳ್ತೀವಿ. ಇದು ಎಲ್ಲಿದೆ? ಇದು ಹಂಪಿಯಲ್ಲಿದೆ. ಮತ್ತೆ ಭಾರತದ 3 ಪ್ರಸಿದ್ಧ ರಥಗಳಲ್ಲಿ ಒಂದಾಗಿದೆ. ಭಾರತದಲ್ಲಿರ್ತಕ್ಕಂಥ 3 ಪ್ರಸಿದ್ಧ ರಥಗಳಲ್ಲಿ ಈ ಹಂಪಿಯ ರಥ ಕೂಡ ಒಂದಾಗಿದೆ. ಹಂಪಿಯು ಅತ್ಯಂತ ಪ್ರಸಿದ್ಧ ಮತ್ತು ಜನಪ್ರಿಯ ಪ್ರವಾಸಿ ಆಕರ್ಷಣೀಯವಾಗಿದೆ. ಹೌದಾ? ಆಕರ್ಷಣೀಯ ತಾಣವಾಗಿದೆ. ಅಲ್ಲಿರ್ತಕ್ಕಂಥ ಎಲ್ಲ ಕಲ್ಲಿನಿಂದ ಮಾಡಿರ್ತಕ್ಕಂಥ ಮೂರ್ತಿ ಅತ್ಯಂತ ಸುಂದರವಾಗಿದೆ. ಅಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಕಲ್ಲಿನ ಮೂರ್ತಿಯನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ, ಅಂದ್ರೆ ನೋಡ್ಲಿಕ್ಕೆ ಸಾಕಷ್ಟು ಜನರು ಏನ್ ಮಾಡ್ತಾರೆ, ಹೋಗ್ತಾರೆ ಮಕ್ಕಳೇ. ಇದು ಕಲ್ಲಿನ ರಥ, ಇದು ಹಂಪಿಯಲ್ಲಿದೆ. ಮುಂದಿನ ಒಂದು ಚಿತ್ರ. ಯಾವ ಚಿತ್ರ ಇದು? ಇದು ನಿಮಗೆ ಬೇಗ ಗೊತ್ತಾಗುತ್ತೆ ಇದನ್ನ ನೋಡಿದ್ರೆ, ಹೌದಾ? ಯಾವ ಚಿತ್ರ? ಎಸ್, ಯಾವ ಚಿತ್ರ ಇದು? ಗುಮ್ಮಟೇಶ್ವರ. ವೆರಿ ಗುಡ್. ಯಾವ ಚಿತ್ರ? ಗುಮ್ಮಟೇಶ್ವರ. ಎಲ್ಲಿ ಕಂಡು ಬರುತ್ತಿದ್ದು? ಶ್ರವಣಬೆಳಗೊಳ, ಹೌದಾ? ಶ್ರವಣಬೆಳಗೊಳದಲ್ಲಿ ನಾವು ಗುಮ್ಮಟೇಶ್ವರನ ಮೂರ್ತಿಯನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಗುಮ್ಮಟೇಶ್ವರ ಪ್ರತಿಮೆ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ವಿಂಧ್ಯಗಿರಿಯಲ್ಲಿರುವ ಒಂದು 57 ಫೂಟ್ ಅಥವಾ 17 ಮೀಟರ್ ಎತ್ತರದ ಏಕಶಿಲೆಯ ಪ್ರತಿಮೆಯಾಗಿದೆ. ಪ್ರತಿಮೆ ಅಂತ ಅಂದ್ರೆ ಈಗ ನೋಡ್ತಾ ಇದ್ದೀರಲ್ವಾ, ಇದಕ್ಕೆ ನಾವು ಪ್ರತಿಮೆ ಅಂತ ಹೇಳ್ತೀವಿ, ಹೌದಾ? ಇದು ಶ್ರವಣಬೆಳಗೊಳದಲ್ಲಿದೆ. ಇದು 57 ಫೂಟ್ ಅಥವಾ 17 ಮೀಟರ್ ಎತ್ತರವಾಗಿರ್ತಕ್ಕಂಥ ಏಕಶಿಲೆ ಮೂರ್ತಿ ಅಂತ ನಾವು ಹೇಳ್ಬಹುದು ಮಕ್ಕಳೇ. ನಂತರ ಈ 3 ಕಲ್ಲುಗಳು ಪಾಠವನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಈಗ ಪದಗಳ ಅರ್ಥಗಳನ್ನ ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ. ಈ ಪದಗಳನ್ನ ಓದ್ಬೇಕು, ನಂತರ ಪದದ ಅರ್ಥವನ್ನ ತಿಳಿಬೇಕು. ವಿಗ್ರಹ ಅಂದ್ರೆ ಪ್ರತಿಮೆ. ಈಗ ನೀವೆಲ್ಲ ಏನ್ ಮಾಡಿದ್ರಿ, ಗುಮ್ಮಟೇಶ್ವರ ವಿಗ್ರಹವನ್ನ ನೋಡಿದ್ರಿ, ಹೌದಾ? ವಿಗ್ರಹ ಅಂದ್ರೆ ಪ್ರತಿಮೆ ಅಂತ ಅರ್ಥ ಆಗತ್ತೆ. ಶ್ರವಣಬೆಳಗೊಳದಲ್ಲಿ ನಾವು ಗುಮ್ಮಟೇಶ್ವರನ ವಿಗ್ರಹವನ್ನ ನೋಡುತ್ತೇವೆ. ನಂತರ ಸುಂದರ, ಚೆಲುವು, ನೋಡ್ಲಿಕ್ಕೆ ಅತ್ಯಂತ ಸುಂದರವಾಗಿರುವಂತದ್ದ ಹೂಗಳನ್ನ ನೀವೇನ್ ಮಾಡ್ತೀರಿ, ನೋಡ್ತಾ ಇರ್ತೀರಾ, ಹೌದಾ? ಈಗ ಪಟ್ಟದಕಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳು ಕೂಡ ಅತ್ಯಂತ ಸುಂದರವಾಗಿ ಕಾಣ್ತಾ ಇದೆ, ಹೌದಾ? ನೆಕ್ಸ್ಟ್ ಸಹಿಸು ಅಂದ್ರೆ ತಾಳು ಅಂತ ಅರ್ಥ ಆಗುತ್ತೆ. ಈಗ ಏನಾದ್ರೂ ನೋವಾದಾಗ ಮನೇಲಿ ಹೇಳ್ತಾ ಇರ್ತಾರೆ, ನೋವನ್ನ ಸಹಿಸ್ಕೋಬೇಕು ಅಂತ, ಹೌದಾ? ತಾಳಿಕೊಳ್ಳೋದು, ತಾಳಿದವನು ಬಾಳಿಯಾನು, ಹೌದಾ? ಸಹಿಸು ಅಂದ್ರೆ ತಾಳು ಅಂತ ಅರ್ಥ. ಮಕ್ಕಳೇ, ಇಂದಿನ ತರಗತಿಯಲ್ಲಿ 3 ಕಲ್ಲುಗಳು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠ ಪೂರ್ವ ಚಟುವಟಿಕೆಯಲ್ಲಿನ ಚಿತ್ರಗಳ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಿ. ಅದರ ಜೊತೆಗೆ 3 ಕಲ್ಲು ಪಾಠದ ಪದಗಳ ಅರ್ಥವನ್ನ ತಿಳ್ಕೊಂಡಿದ್ದೀರಿ. ದಯವಿಟ್ಟು ಮಕ್ಕಳೇ, ಪ್ರತಿಯೊಂದು ಪದಕ್ಕೂ ಒಂದು ಸ್ವಂತ ವಾಕ್ಯವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಸ್ವಂತ ವಾಕ್ಯವನ್ನ ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ಮತ್ತೆ ಈ 3 ಕಲ್ಲುಗಳು, ಹೌದಾ, ಈ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಥೆಯನ್ನ ನಿಮಗೆ ಕೊಟ್ಟಿದ್ದಾರೆ. ಆ ಕಥೆಯನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.